250ನ ನಾವು ಕಂಪೇರ್ ಮಾಡಿದ್ರೆ ಈ ಬೈಕಿಗೆ ಅಂದರೆ ಜೆನ್ 3ಗೆ ಟೋಟಲಿ ಚೇಂಜ್ ಇದೆ. ನೀವು ಏನಾದರೂ ನಾನು 250 ತೊಗೋಬೇಕು ಇಲ್ಲ 200 ತೊಗೋಬೇಕು ಡ್ಯೂಕ್ ಅಂತ ಇದ್ರಿ ಅಂದರೆ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ನೀವು ಡ್ಯೂಕ್ 250 ಜೆನ್ 3 ತೊಗೊಳ್ಳೋದು ಭಾಳ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಫುಲ್ಲು ಕಂಪ್ಲೀಟ್ ಎಲೆಕ್ಟ್ರಾನಿಕ್ ಇರ್ಬೋದು, ಮತ್ತು ಇನ್ನೂ ಬೇರೆ ಬೇರೆ ಔಟರ್ ಫೀಚರ್ಸ್ ಇರ್ಬೋದು, ಡಿಸೈನ್ ಇರ್ಬೋದು, ಮತ್ತು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇರ್ಬೋದು. ಸೊ ಕಂಪ್ಲೀಟ್ ಒಂದು ಒಳ್ಳೆ ಅಪ್ಡೇಟ್ನ ತೊಗೊಂಬಂದಿದ್ದಾರೆ. ಸೌಂಡ್ ಮಾತ್ರ ಸಕ್ಕತ್ತಾಗಿದೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪವನ್ ಮಾತಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂತ ಅಂದರೆ ಶಿವಮೊಗ್ಗದ KTM ಶೋರೂಮ್ನಲ್ಲಿದ್ದೀವಿ. ಇವತ್ತು ನಮ್ಮ ಕಣ್ಮುಂದೆ KTM ಡ್ಯೂಕ್ 250 ಇದೆ. ಏನು 2023 ಬಂದ್ಬಿಟ್ಟು ಕಂಪ್ಲೀಟ್ಲಿ ಚೇಂಜ್ ಆಯ್ತಲ್ವಾ. ಸೊ ಆ ಬೈಕ್ ಬಂದ್ಬಿಟ್ಟು ಇವತ್ತು ನಮ್ಮ ಕಣ್ಮುಂದೆ ಇದೆ. ಸೊ ಇವತ್ತು ಅದೇ ಬೈಕ್ನೇ ನಾವು ರಿವ್ಯೂ ಮಾಡ್ತಾ ಇದ್ದೀವಿ. ಮತ್ತು ಈ ಬೈಕಿಗಿಂತ ಹಿಂದೆ ಬಂದ್ಬಿಟ್ಟು ನಾನು KTM ಡ್ಯೂಕ್ 390ನ ರಿವ್ಯೂ ಮಾಡಿದ್ದೀನಿ. ಯಾರು ನೋಡಿಲ್ಲ ಅಂತಂದರೆ ಆ ವಿಡಿಯೋ ನೋಡ್ರಿ. ಫಸ್ಟ್ ಬಂದ್ಬಿಟ್ಟು ಈಗ ಓವರ್ ವ್ಯೂ ಅಂತ ನೋಡೋದಾದರೆ, ಸೊ ಈ ಬೈಕಿಂದು ಡಿಸೈನು ಮತ್ತು ಗ್ರಾಫಿಕ್ಸ್ ಎಲ್ಲ ಬಂದ್ಬಿಟ್ಟು ಸೇಮ್ ನಾನು 390 ಹೇಳ್ದಂಗೆ ಇವ್ರದೇ ಸೂಪರ್ ಡ್ಯೂಕ್ ಅಂತ ಹೇಳ್ಬಿಟ್ಟು 1290cc ಇದೆ. ಆ ಬೈಕಿನ ರೆಫರೆನ್ಸ್ ಮೇಲೆನೇ ಈ ಬೈಕನ್ನ ಬಿಲ್ಡ್ ಮಾಡಿದ್ದಾರೆ. ಕಂಪ್ಲೀಟ್ಲಿ ನ್ಯೂ ಇದೆ. ಸೊ ಫಸ್ಟು ಇಂಜಿನ್ ಆ್ಯಂಡ್ ಪರ್ಫಾರ್ಮೆನ್ಸ್ ಅಂತ ನೋಡೋದಾದ್ರೆ ಈ ಬೈಕ್ ಬಂದ್ಬಿಟ್ಟು 249cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನು. ಈ ಬೈಕ್ ಬಂದ್ಬಿಟ್ಟು 31 ಬ್ರೇಕ್ ಹಾರ್ಸ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ, ಮತ್ತು 25 ನ್ಯೂಟನ್ ಮೀಟರ್ ಟಾರ್ಕ್ ಇದೆ ಈ ಬೈಕಲ್ಲಿ. ಕಂಪೇರ್ ಟು ಓಲ್ಡ್ ವರ್ಷನ್ ಅಂತ ನಾವು ತೊಗೊಂಡ್ರೆ ನಿಯರ್ಲಿ ಒಂದು 2 BHP ಮತ್ತು 2 ನ್ಯೂಟನ್ ಮೀಟರ್ ಟಾರ್ಕ್ ಬಂದ್ಬಿಟ್ಟು ಜಾಸ್ತಿ ಆಗಿದೆ ಈ ಬೈಕಲ್ಲಿ. ಮತ್ತು ತುಂಬಾ ಫೀಚರ್ಸ್ ಇರ್ಬೋದು ಮತ್ತು ಡಿಸೈನ್ ವೈಸಲ್ಲಿ ಇರ್ಬೋದು ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ಸೊ ಒಂದೊಂದೇ ಪಾಯಿಂಟ್ ವೈಸ್ನ ಹೇಳ್ತಾ ಹೋಗ್ತೇನೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬ್ರೇಕು, ವೀಲು ಮತ್ತು ಸಸ್ಪೆನ್ಷನ್ ಅಂತ ನೋಡೋದಾದರೆ ನಮಗೆ ಈ ಫಸ್ಟು ವೀಲ್ಸಿಂದ ಬರೋಣ. ಸೊ ವೀಲ್ಸು, ಡಿಸ್ಕು, ಫ್ರಂಟು ಮತ್ತು ರೇರ್ ನೋಡೋದಾದರೆ ಕಂಪ್ಲೀಟ್ಲಿ ಚೇಂಜ್ ಮಾಡಿದ್ದಾರೆ. ಮೇನ್ ಮೋಟೋ ಬಂದ್ಬಿಟ್ಟು ಏನು ಅಂತ ಅಂದರೆ ವೆಯ್ಟ್ ರಿಡಕ್ಷನ್ ಮಾಡಬೇಕು ಅಂತ ಹೇಳಿ ಹೊಸ ಡಿಸ್ಕು ಮತ್ತು ಹೊಸ ಅಲಾಯ್ ವೀಲ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಿಮಗೆ ಇದರಿಂದ ಏನು ಅಂತಂದರೆ ವೆಯ್ಟ್ ರಿಡಕ್ಷನ್ ಆಗಿರುತ್ತೆ. ಆಮೇಲೆ ಫ್ರಂಟ್ ಸಸ್ಪೆನ್ಷನ್ ನೋಡ್ಬೋದು ನೀವು. ಸೊ ನಿಮಗೆ USD ಸಸ್ಪೆನ್ಷನ್ ಸಿಗುತ್ತೆ ನಿಮಗೆ ಇದರಲ್ಲಿ. ರೇರ್ ಅಂತ ನೋಡಿದ್ರೆ ಇದರಲ್ಲಿ ಬಂದ್ಬಿಟ್ಟು ನಾರ್ಮಲ್ ಮೋನೋಶಾಕ್ಸ್ ಇರಲ್ಲ, ಇದರಲ್ಲಿ ಆಫ್ಸೆಟ್ ಮೋನೋಶಾಕ್ಸ್ ಇರುತ್ತೆ. ಏನು 390 ಇದೆ ಅಲ್ವಾ, ಸೇಮ್ ಇದರಲ್ಲೂ ನಿಮಗೆ ಆಫ್ಸೆಟ್ ಸಸ್ಪೆನ್ಷನ್ ಬರುತ್ತೆ. ಬಟ್ 390 ಬಂದ್ಬಿಟ್ಟು ಫ್ರಂಟಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು, ಬಟ್ ಇದರಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಳಕ್ಕೆ ಬರೋಲ್ಲ. ಸೊ ರೇರಲ್ಲಿ ಬಂದ್ಬಿಟ್ಟು ಅಡ್ಜಸ್ಟ್ ಮಾಡ್ಬೋದು. ಆಮೇಲೆ ಇದು ಆಫ್ಸೆಟ್ ಸಸ್ಪೆನ್ಷನ್ ಅಂದರೆ ರೇರ್ ಮೋನೋಶಾಕ್ಸ್ ಆಫ್ಸೆಟ್ ಸಸ್ಪೆನ್ಷನ್ ಇದೆ ಅಲ್ವಾ. ಸೊ ಇದು ಏನು ಯೂಸು ಮತ್ತು ಇದರಿಂದ ಏನಕ್ಕೆ ಇದನ್ನು ಹಿಂಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ, ಅದ್ರಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಮಗೆ ಇದರಲ್ಲಿ ಬ್ರೇಕಿಂಗ್ ವೈಸಲ್ಲಿ ನೋಡಿದ್ರೆ ಡ್ಯುಯಲ್ ಚಾನಲ್ ABS ಸಿಗುತ್ತೆ, ಮತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಇದರಲ್ಲಿ ಬೈಬ್ರೇಕ್ ಕ್ಯಾಲಿಪರ್ ಸಿಗುತ್ತೆ. ಬ್ರೇಕಿಂಗ್ ಲೆವೆಲ್ ಮಾತ್ರ ಸಕ್ಕದಾಗಿರುತ್ತೆ. ಸೊ USD ಪ್ಲಸ್ ಬ್ರೇಕಿಂಗು ತುಂಬಾ ಚೆನ್ನಾಗಿರುತ್ತೆ. ಇಂಜಿನ್ ಹತ್ರ ನೀವು ಇಲ್ಲಿ ನೋಡಿದ್ರೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಸೊ LC4 ಇಂಜಿನ್ ಪವರು ಮತ್ತು 2 ನ್ಯೂಟನ್ ಮೀಟರ್ ಟಾರ್ಕ್ ಬಂದ್ಬಿಟ್ಟು ಇಂಪ್ರೂವ್ ಆಗಿದೆ. ಸೊ ನೆಕ್ಸ್ಟ್ ಬೈಕಿನ ಓವರ್ ಆಲ್ ಡೈಮೆನ್ಷನ್ಸು ಮತ್ತು ವೆಯ್ಟ್ ಅಂತ ನೋಡೋದಾದ್ರೆ ಈ ಬೈಕ್ ಬಂದ್ಬಿಟ್ಟು 162.8 kg ವೆಯ್ಟ್ ಬರುತ್ತೆ. ಕಂಪೇರ್ ಟು ಓಲ್ಡ್ ಮಾಡಲು ನಿಮಗೆ ಇದರಲ್ಲಿ 8 kg ವೆಯ್ಟ್ ಸೇವ್ ಆಗುತ್ತೆ. ಸೊ ಆ ವೆಯ್ಟ್ ಸೇವಿಂಗ್ ಬಂದ್ಬಿಟ್ಟು ನೆಕ್ಸ್ಟ್ ನಿಮಗೆ ಟಾಪ್ ಸ್ಪೀಡ್ ಸ್ವಲ್ಪ ಜಾಸ್ತಿ ಇರ್ಬೋದು, ಅಥವಾ ಇನಿಷಿಯಲ್ ಪವರೇ ಜಾಸ್ತಿ ಇರ್ಬೋದು. ಆಮೇಲೆ ಸೀಟ್ ಹೈಟ್ ಅಂತ ನೋಡೋದಾದ್ರೆ ಇನಿಷಿಯಲಿ ಬಂದ್ಬಿಟ್ಟು 822 mm ಇತ್ತು, ಬಟ್ ಈ ಬೈಕಲ್ಲಿ ಏನು ಮಾಡಿದ್ದಾರೆ ಅಂದರೆ 800 mm ಸೀಟ್ ಹೈಟು ಮಾಡಿದ್ದಾರೆ. ಇದರಿಂದ ಬಂದ್ಬಿಟ್ಟು ಶಾರ್ಟ್ ರೈಡರ್ಸಿಗೆಲ್ಲ ಒಂದು ಒಳ್ಳೆ ಅಪ್ಡೇಟ್ ಅಂತಲೇ ಹೇಳ್ಬೋದು. ಇಷ್ಟು ಬಂದ್ಬಿಟ್ಟು ನಾವು ಗ್ರೌಂಡ್ ಕ್ಲಿಯರೆನ್ಸ್ ಅಂತ ನೋಡೋದಾದರೆ ನಮಗೆ ಈ ಬೈಕಲ್ಲಿ ಬಂದ್ಬಿಟ್ಟು 176 mm ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ. ಲಾಸ್ಟ್ ಜೆನ್ನಲ್ಲಿ ಅಂದರೆ ಜೆನ್ 2 ಅಂತ ನೋಡಿದ್ರೆ ನಿಮಗೆ ಅದರಲ್ಲಿ 150 ಇತ್ತು. ಇದರಲ್ಲಿ ನಿಯರ್ಲಿ ಒಂದು 26 mm ಏನೋ ಜಾಸ್ತಿ ಮಾಡಿದ್ದಾರೆ. ನಾವು ಫ್ಯೂಯಲ್ ಟ್ಯಾಂಕ್ ಅಂತ ನೋಡೋದಾದ್ರೆ ಈಗ ಬಂದ್ಬಿಟ್ಟು ನಮಗೆ 15 ಲೀಟರ್ ಫ್ಯೂಯಲ್ ಟ್ಯಾಂಕ್ ಇದೆ. ಸೊ ಅರ್ಲಿಯರ್ ಅಂದರೆ ಜೆನ್ 2 ಅಲ್ಲಿ ಬಂದ್ಬಿಟ್ಟು ನಮಗೆ 13.5 ಇತ್ತು. ಸೊ ನಿಯರ್ಲಿ ಒಂದು 1.5 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಜಾಸ್ತಿ ಆಗಿದೆ. ಈಗ ಬಂದ್ಬಿಟ್ಟು ನಾವು ಲೈಟಿಂಗ್ಸ್ ಅಂತ ನೋಡಿದ್ರೆ ಬೈಕಲ್ಲಿ ಸೊ ಕಂಪ್ಲೀಟ್ LED ಸೆಟಪ್ ಸಿಗುತ್ತೆ ನಿಮಗೆ. ಇಲ್ಲಿ ನೋಡ್ತಾ ಇರ್ಬೋದು ಇದು ಹೆಡ್ಲೈಟು. ಸೊ ಆ್ಯಕ್ಚುಲಿ ಇದರಲ್ಲಿ 250 ಬಂದ್ಬಿಟ್ಟು ನಿಮಗೆ DRL ಸಿಗಲ್ಲ. 390 ಏನು ಸೈಡಲ್ಲಿ ಬರುತ್ತಲ್ವ DRL, ಸೊ ಆ ಥರ ನಿಮಗೆ ಇದರಲ್ಲಿ ಸಿಗಲ್ಲ. ಸೊ ಹೆಡ್ಲೈಟ್ ಅಂತ ನೋಡಿದ್ರೆ ನಿಮಗೆ ಕಂಪ್ಲೀಟ್ LED ಸೆಟಪ್ ಇದೆ. ಆಮೇಲೆ ಇಂಡಿಕೇಟರ್ ಅಂತ ನೋಡಿದ್ರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಹಜಾರ್ಡ್ ಲೈಟ್ ಆನ್ ಮಾಡಿದ್ದೀನಿ. ಇದು ಅಷ್ಟೇ ಕಂಪ್ಲೀಟ್ LED ಸೆಟಪ್ ಇದೆ. ಹಾಗೆ ನಾವು ರೇರ್ ಪೋರ್ಷನಲ್ಲಿ ಹೋಗಿ ನೋಡಿದ್ರೆ ಇದೇ ಆ್ಯಕ್ಚುಲಿ ಹೈಲೈಟ್. ಇಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಈ T ಶೇಪಲ್ಲಿ ಬರುತ್ತೆ ಈ ಟೈಲ್ ಲೈಟ್ ಬಂದ್ಬಿಟ್ಟು ಕಂಪ್ಲೀಟ್ಲಿ. ಇದು ನ್ಯೂ ಡಿಸೈನು. ಸ್ಟೈಲಿಂಗ್ ಆ್ಯಂಡ್ ಡಿಸೈನ್ ಅಂತ ನೋಡೋದಾದರೆ ಫಸ್ಟು ಬಂದ್ಬಿಟ್ಟು ಡಿಸೈನ್ ಅಂತ ನೋಡಿದ್ರೆ ಈ ಶ್ರೌಡ್, ಈ ಲೆಫ್ಟು ಮತ್ತು ರೈಟ್ ಶ್ರೌಡ್ ಇದೆ ಅಲ್ವಾ, ಇದೇ ಆ್ಯಕ್ಚುಲಿ ಚೆನ್ನಾಗಿರೋದು. ಮತ್ತು ಇದು ಫಿಟ್ ಆ್ಯಂಡ್ ಫಿನಿಶು ಅಷ್ಟೇ ಭಾಳ ಚೆನ್ನಾಗಿದೆ. ನೀವು ಎಲ್ಲೇ ಪ್ರೆಸ್ ಮಾಡಿದ್ರೂ ನಿಮಗೆ ಫೀಲ್ ಆಗಲ್ಲ, ಸೌಂಡ್ ಬರೋದಾಗಲಿ ಏನಾಗಲಿ ನಿಮಗೆ ಅದು ಫೀಲ್ ಬರೋಲ್ಲ.
ಸೊ ಫಿಟ್ ಆ್ಯಂಡ್ ಫಿನಿಶು ಫುಲ್ ಬೈಕ್ ಬಂದ್ಬಿಟ್ಟು ಭಾಳ ಚೆನ್ನಾಗಿದೆ. ಆಮೇಲೆ ಸೀಟಿಂಗ್ಸ್ ಅಂತ ನೋಡಿದ್ರೆ ನಿಮಗೆ ಫುಲ್ ಕುಷನಿಂಗ್ ಎಲ್ಲ ಚೆನ್ನಾಗಿದೆ. ಪಿಲಿಯನ್ ರೈಡರ್ಗೂ ಅಷ್ಟೇ, ಮತ್ತು ಇಲ್ಲಿ ಗ್ರ್ಯಾಬ್ ರೈಲು ಅಷ್ಟೇ ಚೆನ್ನಾಗಿದೆ. ನೆಕ್ಸ್ಟ್ ಇಲ್ಲೇ ನಾವು ಟೈಲ್ ಲೈಟಲ್ಲಿ ನೋಡಿದ್ರೆ ಇದಕ್ಕೊಂದು ಸೇಫ್ಟಿ ರಿಲೇಟೆಡ್ ಇಲ್ಲೊಂದು ಕೊಟ್ಟಿದ್ದಾರೆ. ಸೊ ಇದೊಂದು ಎಕ್ಸ್ಟ್ರೂಷನ್ ಥರ ಮಾಡಿ ಕೊಟ್ಟಿದ್ದಾರೆ. ಸೊ ಟೈಲ್ ಲೈಟಿಗೆ ಬಂದ್ಬಿಟ್ಟು ಸ್ವಲ್ಪ ಸೇಫ್ಟಿ ಇರುತ್ತೆ. ಆಮೇಲೆ ಇದರಲ್ಲಿ ಮಿಸ್ಸಿಂಗ್ ಏನಂತಂದರೆ ಟೈರ್ ಹಗರ್ ಇಲ್ಲ. ವೆಯ್ಟ್ ರಿಡಕ್ಷನ್ ಅಂತೇಳಿ ಟೈರ್ ಹಗರ್ನ ರಿಮೂವ್ ಮಾಡಿದ್ದಾರೆ. ಬಟ್ ಆದರೆ ಏನಂತಂದರೆ ಇಲ್ಲಿ ಹಿಂದ್ಗಡೆ ನೀವು ನೋಡ್ತಾ ಇರ್ಬೋದು ನಂಬರ್ ಪ್ಲೇಟ್ ಹತ್ರ ಈ ಮಡ್ಗಡ್. ಸೊ ಇದು ಬಂದ್ಬಿಟ್ಟು ಸ್ವಲ್ಪ ವಿಡ್ತ್ ಜಾಸ್ತಿ ಮಾಡಿದ್ದಾರೆ. ಸೊ ನಿಮಗೆ ಕೆಸರೆಲ್ಲ ಸಿಡಿಯಲ್ಲ, ಅವಾಯ್ಡ್ ಆಗುತ್ತೆ. ಇಲ್ಲಿ ಕೂಲಿಂಗ್ ಪರ್ಪಸಲ್ಲಿ ಅಂತ ನಾವು ನೋಡಿದ್ರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಕರ್ವ್ಡ್ ರೇಡಿಯೇಟರ್ ಇದೆ. ಸೊ ಲಾಸ್ಟ್ ಜೆನ್ 2 ಅಲ್ಲೆಲ್ಲ ಬಂದ್ಬಿಟ್ಟು ನಮಗೆ ಕರ್ವ್ಡ್ ರೇಡಿಯೇಟರ್ ಇರಲಿಲ್ಲ. ಈಗ ಬಂದ್ಬಿಟ್ಟು ಜೆನ್ 3ಯಲ್ಲಿ ಕರ್ವ್ಡ್ ರೇಡಿಯೇಟರ್ ಕೊಟ್ಟಿದ್ದಾರೆ. ಮತ್ತು ಒಂದು ಫ್ಯಾನ್ ಕೂಡ ಅವೈಲೇಬಲ್ ಇದೆ. ಸೊ ನೀವು ಅಲ್ಲಿ ಕಾಣಿಸ್ತಾ ಇರ್ಬೋದು ಒಂದು ಫ್ಯಾನ್ ಕೂಡ ಅವೈಲೇಬಲ್ ಇದೆ. ಕೂಲಿಂಗ್ ಬಂದ್ಬಿಟ್ಟು ಚೆನ್ನಾಗೇ ಇರುತ್ತೆ, ರ್ಯಾಪಿಡ್ ಕೂಲಿಂಗ್ ಇರುತ್ತೆ. ಕ್ವಾಲಿಟಿ ವೈಸಲ್ಲಿ ಅಂತ ನೋಡಿದ್ರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ವಿಚ್ ಗೇರ್ಸ್ ಅಲ್ಲ, ಸ್ವಿಚ್ ಗೇರ್ಸಿಂದೆಲ್ಲ ಕ್ವಾಲಿಟಿ ಎಲ್ಲ ಸೂಪರ್ ಆಗಿದೆ. ಸೊ ಇಲ್ಲಿ ಹಾರನ್ ಹತ್ರ ಮತ್ತು ಇಂಡಿಕೇಟರು, ಆಮೇಲೆ ಇಲ್ಲಿ ಕ್ವಿಲ್ ಸ್ವಿಚ್ಚು. ಸೊ ಕ್ವಾಲಿಟಿ ಮಾತ್ರ ಚೆನ್ನಾಗಿದೆ. ಮತ್ತು ಇಲ್ಲಿ ಮಿರರಿಂದು ನೀವು ಕ್ವಾಲಿಟಿ ಅಂತ ನೋಡಿದ್ರೆ ಚೆನ್ನಾಗೇ ಇಂಪ್ರೂವ್ ಆಗಿದೆ ಮತ್ತು ಚೆನ್ನಾಗಿದೆ. ಈಗ ನಾವು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡೋಣ. ಸೊ ಆನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ, ರೆಡಿ ಟು ರೇಸ್ ಅಂತೇಳಿ. ಇದು ಬಂದುಬಿಟ್ಟು 5 ಇಂಚ್ LCD ಡಿಸ್ಪ್ಲೇ ಬರುತ್ತೆ ನಿಮಗೆ. ಬೈಕಿಗೆ ಏನೇನು ಈಗ ಬೇಕಾಗಿರೋ ಇನ್ಫಾರ್ಮೇಷನ್ಸ್ ಎಲ್ಲ ಕಂಪ್ಲೀಟಾಗಿ ಎಲ್ಲದೂ ಇದೆ. ನಿಮಗೆ ಕಂಟ್ರೋಲಿಂಗ್ ಬಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು. ಈಗ ನಾನು ಕಂಟ್ರೋಲಿಂಗ್ ಬಂದ್ಬಿಟ್ಟು ಚೆಕ್ ಮಾಡಿದ್ರೆ ಮೆನು, ಮೆನುವಲ್ಲಿ ನೋಡಿದ್ರೆ ನೀವು ನೋಡ್ತಾ ಇರ್ಬೋದು ABS, ಬೈಕ್ ಇನ್ಫಾರ್ಮೇಷನ್ನು, ಟ್ರಿಪ್ ಇನ್ಫಾರ್ಮೇಷನ್, ನ್ಯಾವಿಗೇಷನ್, ಆಡಿಯೋ ಪ್ಲೇಯರ್, ಸೊ ಲ್ಯಾಪ್ ಟೈಮರ್, ಸೆಟ್ಟಿಂಗ್ಸು ಇಷ್ಟೆಲ್ಲ ಇದೆ. ABSಲ್ಲಿ ಮತ್ತೆ ಹಂಗೆ ಹೋದರೆ ನೀವು ಇವ್ರದ್ರಲ್ಲೇ ABS ಬಂದ್ಬಿಟ್ಟು ನೀವು ಸ್ವಿಚ್ ಮಾಡ್ಕೋಬೋದು. ಅಂದರೆ ರೋಡ್ ಅಂತಂದರೆ 2 ವೀಲಲ್ಲೂ ABS ಆನ್ ಇರುತ್ತೆ. ಸೂಪರ್ ಮೋಟೋ ಅಂತ ಅಂದರೆ ಬರೀ 1 ವೀಲಲ್ಲಿ, ಅಂದರೆ ಫ್ರಂಟ್ ವೀಲಲ್ಲಿ ಮಾತ್ರ ಆನ್ ಇರುತ್ತೆ. ಬೈಕ್ ಇನ್ಫಾರ್ಮೇಷನ್ ಅಂತ ಹೋದರೆ ಇಲ್ಲಿ ಇಂಜಿನ್ ಟೆಂಪ್ರೇಚರು, ಆಮೇಲೆ ರೇಂಜು, ಬ್ಯಾಟ್ರಿ, ODO, ಸರ್ವೀಸು, ಸೊ ಈ ಥರ ಎಲ್ಲ ಇನ್ಫಾರ್ಮೇಷನ್ ಕೊಡುತ್ತೆ. ನೆಕ್ಸ್ಟು ಟ್ರಿಪ್ ಇನ್ಫಾರ್ಮೇಷನ್ನು, ಟ್ರಿಪ್ 1 ಟ್ರಿಪ್ 2. ನೀವು ಇದನ್ನು ಫೋನ್ಗೆ ಬ್ಲೂಟೂತಲ್ಲಿ ಕನೆಕ್ಟ್ ಮಾಡಿಕೊಂಡು ನ್ಯಾವಿಗೇಷನಿಂದೆಲ್ಲ, ಅಂದರೆ ಮ್ಯಾಪ್ ರಿಲೇಟೆಡ್ ನ್ಯಾವಿಗೇಷನ್ ಹಾಕ್ಕೊಂಡು ನೀವು ಹೋಗ್ಬೋದು ಬೇಕಾರೆ. ಸೊ ಇದು ಟ್ರಿಪ್ಪಿಗೆಲ್ಲ ಹೋದರೆ ಭಾಳ ಯೂಸ್ ಆಗುತ್ತೆ. ನೆಕ್ಸ್ಟ್ ಆಡಿಯೋ ಪ್ಲೇಯರ್, ನೀವು ಮ್ಯೂಸಿಕನ್ನು ಆನ್ ಮಾಡ್ಕೊಂಡು ಫೋನಲ್ಲಿ ಬೇಕಾದ್ರೆ ಇಲ್ಲಿ ಡಿಸ್ಪ್ಲೇ ಕನೆಕ್ಟ್ ಮಾಡ್ಕೋಬೋದು ಮತ್ತು ಕಂಟ್ರೋಲ್ ಕೂಡ ಮಾಡ್ಬೋದು. ಲ್ಯಾಪ್ ಟೈಮರು, ಸೊ ಲ್ಯಾಪ್ ಟೈಮಿಂಗ್ಸ್ನೆಲ್ಲ ನೀವು ಬೇಕಾದ್ರೆ ಇಲ್ಲಿ ಇಟ್ಕೊಂಡು ಟ್ರ್ಯಾಕಿಗೆಲ್ಲ ಹೋದಾಗ ಯೂಸ್ ಆಗುತ್ತಿದು. ನೆಕ್ಸ್ಟು ಸೆಟ್ಟಿಂಗ್ಸು, ಫೇವ್ರೇಟ್ಸು. ಸೊ ಅಂದರೆ ನಿಮ್ಮ ಮೈನ್ ಡಿಸ್ಪ್ಲೇಯಲ್ಲಿ ನೀವು ಆನ್ ಮಾಡಿದ ತಕ್ಷಣ, ಬೈಕ್ ಆನ್ ಮಾಡಿದ ತಕ್ಷಣ ಮೈನ್ ಡಿಸ್ಪ್ಲೇ ಬರುತ್ತೆ. ಅಲ್ಲಿ ಫೇವ್ರೇಟ್ಸ್ನೆಲ್ಲ ಯಾವ್ದು ಹಿಡ್ಕೋಬೇಕು ಅಂತ ಹೇಳಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕ್ವಿಕ್ ಸೆಲೆಕ್ಟರು, ಕನೆಕ್ಟಿವಿಟಿ, ನಾನು ಹೇಳ್ದಂಗೆ ಅದು ಬ್ಲೂಟೂತ್ ಕನೆಕ್ಟಿವಿಟಿ ಅದೆಲ್ಲ. ಕ್ವಿಕ್ ಶಿಫ್ಟರ್ ಬೇಕಾದ್ರೆ ಇಲ್ಲೇ ಆಫು ಆನು ಮಾಡ್ಕೋಬೋದು. ಇಷ್ಟಿದೆ. ಇದು ಬಂದುಬಿಟ್ಟು ಜಸ್ಟ್ ಹಂಗೆ ಓವರ್ ವ್ಯೂ ಇನ್ಫಾರ್ಮೇಷನ್ಸ್ ಕೊಡ್ತಾ ಇರುತ್ತೆ. ನಾನು ಅವೆಲ್ಲ ಹೇಳ್ದಂಗೆ ಫೇವ್ರೇಟ್ಸಲ್ಲಿ ಬಂದುಬಿಟ್ಟು ಇದನ್ನು ಹಾಕೋಬೋದು. ಒಳ್ಳೆ ಅಪ್ಡೇಟ್ ಇದೆ ಅಂತಲೇ ಹೇಳ್ಬೋದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್. ಕಂಪೇರ್ ಟು ಜೆನ್ 2ಗೆ ಈ ಜೆನ್ 3ಯಲ್ಲಿ ಬಂದುಬಿಟ್ಟು ಒಂದು ಒಳ್ಳೆ ಅಪ್ಡೇಟ್ ಇದೆ. ಜೆನ್ 250ನ ನಾವು ಕಂಪೇರ್ ಮಾಡಿದ್ರೆ ಈ ಬೈಕಿಗೆ, ಅಂದರೆ ಜೆನ್ 3ಗೆ ಟೋಟಲಿ ಚೇಂಜ್ ಇದೆ. ನೀವು ಏನಾದರೂ ನಾನು 250 ತೊಗೋಬೇಕು ಇಲ್ಲ 200 ತೊಗೋಬೇಕು ಡ್ಯೂಕ್ ಅಂತ ಇದ್ರಿ ಅಂದರೆ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ನೀವು ಡ್ಯೂಕ್ 250 ಜೆನ್ 3 ತೊಗೊಳ್ಳೋದು ಭಾಳ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಫುಲ್ಲು ಕಂಪ್ಲೀಟ್ ಎಲೆಕ್ಟ್ರಾನಿಕ್ ಇರ್ಬೋದು, ಮತ್ತು ಇನ್ನೂ ಬೇರೆ ಬೇರೆ ಔಟರ್ ಫೀಚರ್ಸ್ ಇರ್ಬೋದು, ಡಿಸೈನ್ ಇರ್ಬೋದು, ಮತ್ತು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇರ್ಬೋದು. ಸೊ ಕಂಪ್ಲೀಟ್ ಒಂದು ಒಳ್ಳೆ ಅಪ್ಡೇಟ್ನ ತೊಗೊಂಬಂದಿದ್ದಾರೆ. ನೀವು ತೊಗೊಂಡ್ರೆ ಇದನ್ನೇ ತೊಗೋಬೋದು 250. ಅಂದರೆ ನೀವೊಂದು 250 ನೋಡ್ತಾ ಇದ್ದೀನಿ ಇಲ್ಲ 200 ನೋಡ್ತಾ ಇದ್ದೀನಿ ಅಂತ ಅಂದರೆ, ಇಲ್ಲ ಹೈಯರ್ CC ನೋಡ್ತಾ ಇದ್ದೀನಿ ಅಂತಂದರೆ ನೀವು 390ಗೆ ಹೋಗ್ಬೋದು. ಇದರಲ್ಲಿ ಯಾವ್ಯಾವ ಕಲರ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಡಿಸ್ಪ್ಲೇ ಮೇಲೆ ಹಾಕ್ತೀನಿ. ನಿಮಗೆ ಯಾವ ಕಲರ್ ಬೇಕೋ ನೀವು ಅದನ್ನು ಚೂಸ್ ಮಾಡಿಕೊಂಡು ತೊಗೋಬೋದು. ನೆಕ್ಸ್ಟ್ ಈ ಬೈಕಿಂದ ಬಂದುಬಿಟ್ಟು ಶಿವಮೊಗ್ಗ ಆನ್ ರೋಡ್ ಪ್ರೈಸ್ ಬಂದುಬಿಟ್ಟು 3,06,000 ಆಗುತ್ತೆ. ಈಗ ಈ ಬೈಕಿಂದ ಎಕ್ಸಾಸ್ಟ್ ನೋಟ್ನ ಕೇಳೋಣ. ಆನ್ ಮಾಡಿ ಕಿಲ್ ಸ್ವಿಚ್ನ ಆನ್ ಮಾಡಿಬಿಟ್ಟು ಈಗ ಸ್ಟಾರ್ಟ್ ಮಾಡೋಣ. ಸೌಂಡ್ ಮಾತ್ರ ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಇದರಲ್ಲಿ ನಂಗೆ ಇಷ್ಟ ಆಗಿದೆ ಅಂದರೆ ನಾನು ಎಲ್ಲ ಬೈಕಲ್ಲೂ ಹೇಳ್ತಾ ಹೋಗ್ತಿದ್ದೀನಿ. ಈಗ ರೈಡ್ ಬೈ ವೈರ್ ಟೆಕ್ನಾಲಜಿ ಮಾತ್ರ ಸೂಪರ್ ಆಗಿದೆ. ಪ್ರೈಸ್ ಬಂದುಬಿಟ್ಟು ಡೇ ಬೈ ಡೇ ಅಥವಾ ಮಂತ್ಲಿ ಆನ್ ಮಂತ್ ಚೇಂಜ್ ಆಗ್ತಾ ಇರ್ಬೋದು. ನೀವು ಶೋರೂಮ್ಗೆ ಬಂದುಬಿಟ್ಟು ಚೆಕ್ ಮಾಡಿಕೊಂಡು ತೊಗೋಬೋದು. ಇಷ್ಟೇ ಇವತ್ತಿನ ವೀಡಿಯೋ. ಸೊ ಇದರಲ್ಲಿ ಏನಾರು ನಾನು ಮಿಸ್ ಮಾಡಿದರೆ ಅಥವಾ ನಿಮಗೇನಾದ್ರು ಎಕ್ಸ್ಟ್ರಾ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ಮತ್ತು ಈ ಫೀಚರ್ಸ್ನ ನೀವು ಬಿಟ್ಟಿದ್ದೀರಾ ಅಂತ ನಂಗೆ ಮೆನ್ಷನ್ ಮಾಡಿರಿ. ನೆಕ್ಸ್ಟ್ ಇದೇ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಚೆಕ್ ಮಾಡ್ತಾ ಇರ್ರಿ, ಸಪೋರ್ಟ್ ಮಾಡ್ತಾ ಇರ್ರಿ. ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್. ಸೇಫಾಗಿ ರೈಡ್ ಮಾಡಿ, ಹೆಲ್ಮೆಟ್ ಇಲ್ದಂಗೆ ರೈಡ್ ಮಾಡಿಬಿಡಿ. ಓಕೆ, ಬಾಯ್.